ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಒಬ್ಬ ಅರಸನು ಹಲ್ಲಿಯ ರೂಪದಲ್ಲಿ ಇದ್ದನು. ಶ್ರೀಕೃಷ್ಣ ಅವರ ಸ್ಪರ್ಶದಿಂದ ಅವನು ಮನುಷ್ಯನ ರೂಪಕ್ಕೆ ಬಂದನು. ಇದರ ಮುಂದಿನ ವಿಡಿಯೋ ಭಾಗ 2 ಈ ಕಥೆಯಲ್ಲಿ ತಿಳಿಯೋಣ. ರಾಜನು ಮುಂದುವರೆದು ಹೀಗೆಂದನು, ಇಷ್ಟೆಲ್ಲ ಆದರೂ ದುರದೃಷ್ಟ, ಒಬ್ಬ ಬ್ರಾಹ್ಮಣ ಒಂದು ಹಸು ಇತರ ಹಸುಗಳ ಮಧ್ಯೆ ಸೇರಿಕೊಂಡಿತ್ತು. ಇದನ್ನು ತಿಳಿಯದೆ ನಾನು ಅದನ್ನು ಮತ್ತೊಮ್ಮೆ ಬ್ರಾಹ್ಮಣಿಗೆ ದಾನ ಮಾಡಿದೆನು. ಆ ಬ್ರಾಹ್ಮಣನು ಅದನ್ನು ಕರೆಯುತ್ತಿದ್ದಾಗ ಅದರ ಮೊದಲನೇ ಯಜಮಾನ, ಈ ಗೋವನ್ನು ಆಗಲೇ ನನಗೆ ಕೊಟ್ಟಿದ್ದರು, ಇದನ್ನು ನೀನೇಕೆ ಕರೆದಿದ್ದೀಯಾ ಎಂದು ಕೇಳಿ ಅದನ್ನು ತನ್ನದೆಂದು ಆ ಇಬ್ಬರು ಬ್ರಾಹ್ಮಣರ ನಡುವೆ ವಾದ ವಿವಾದಗಳಾದವು, ಕಲಹಗಳಾಯಿತು. ಅವರಿಬ್ಬರು ನನ್ನ ಬಳಿಗೆ ಬಂದು ನಾನು ಆಗಲೇ ದಾನವಾಗಿ ನೀಡಿದ ಗೋವನ್ನು ಹಿಂದಕ್ಕೆ ತೆಗೆದುಕೊಂಡಿದ್ದೇನೆ ಎಂದು ಆರೋಪ ಮಾಡಿದರು. ಏನನ್ನಾದರೂ ದಾನ ಕೊಟ್ಟು, ಅದರಲ್ಲಿಯೂ ಬ್ರಾಹ್ಮಣರಿಗೆ ದಾನ ಕೊಟ್ಟು ಹಿಂದಕ್ಕೆ ಪಡೆಯುವುದು ಮಹಾಪಾಪ ಎಂದು ಭಾವಿಸುತ್ತಾರೆ. ಬ್ರಾಹ್ಮಣರಿಗೂ ರಾಜನನ್ನು ಒಂದೇ ರೀತಿಯಲ್ಲಿ ಅಪೇಕ್ಷಿಸಿದಾಗ ಅವನಿಗೆ ಇದು ಹೇಗಾಯಿತು ಎಂದು ತೊಡಕಾಯಿತು. ಅನಂತರ ಬಹು ವಿನಯದಿಂದ ರಾಜನು ಆ ಬ್ರಾಹ್ಮಣರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಒಂದು ಹಸುವಿಗೆ ಬದಲಾಗಿ 1,00,000 ಗೋವುಗಳನ್ನು ಒಬ್ಬೊಬ್ಬರಿಗೆ ಕೊಡುವುದಾಗಿ ಹೇಳಿದನು. ತಾನು ಅವರ ಸೇವಕನೆಂದು ಹೀಗೂ ತಪ್ಪಾಗಿ ಬಿಟ್ಟಿತೆಂದು ಭಿನ್ನವಿಸಿದನು. ಇದನ್ನು ಸರಿಪಡಿಸಲು ಅವರು ಕೃಪೆಯಿಟ್ಟು ಗೋವಿನ ಬದಲಾಗಿ ತಾನು ನೀಡುವುದನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡನು. ಈ ಒಂದು ತಪ್ಪಿಗಾಗಿ ತಾನು ನರಕದಲ್ಲಿ ಬೀಳುವಂತೆ ಮಾಡಬಾರದೆಂದು ಮನಪೂರ್ವಕವಾಗಿ ಮನವಿ ಮಾಡಿದನು. ಬ್ರಾಹ್ಮಣ ಸ್ಪತಿಗೆ ಬ್ರಹ್ಮಾಸ್ತ್ರ ಎಂದು ಹೆಸರು. ಮನುಸಹಿತಂತೆ ಸರ್ಕಾರವು ಅದನ್ನು ತೆಗೆದುಕೊಳ್ಳಲಾಗುವುದು. ಇಬ್ಬರು ಬ್ರಾಹ್ಮಣರು ಆ ಗೋವು ತಮ್ಮದೇ ಎಂದು ಏನೇ ಆಗಲಿ ಅದನ್ನು ಹಿಂದೆ ತೆಗೆದುಕೊಳ್ಳುವಂತಿಲ್ಲ ಎಂದು ಹಠ ಹಿಡಿದರು. ಆ ಗೋವಿಗಾಗಿ ಬದಲಾಗಿ 1,00,000 ಗೋವುಗಳನ್ನು ತೆಗೆದುಕೊಳ್ಳಲು ಇಬ್ಬರು ಒಪ್ಪಲಿಲ್ಲ. ಹೀಗೆ ರಾಜನ ಸಲಹೆಯನ್ನು ಒಪ್ಪದೆ ನ್ಯಾಯವಾದ ಸ್ಥಾನದ ಆಕ್ರಮಣವಾಗಿದೆ ಎಂದು ಭಾವಿಸಿ ಬ್ರಾಹ್ಮಣರಿಬ್ಬರು ಕೋಪದಿಂದ ಹೊರಟು ಹೋದರು. ಇದಾದ ನಂತರ ಅರಸನ ಮರಣ ಕಾಲವು ಸನ್ನಿಹಿತವಾದಾಗ ಅವನನ್ನು ಯಮರಾಜನು ಮುಂದೆ ನಿಲ್ಲಿಸಲಾಯಿತು. ರಾಜನಿಗೆ ತನ್ನ ಪುಣ್ಯ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ಇಷ್ಟವೇ ಅಥವಾ ಪಾಪ ಕರ್ಮಗಳ ಫಲವನ್ನು ಮೊದಲು ಅನುಭವಿಸುವುದು ಇಷ್ಟವೇ ಎಂದು ಯಮರಾಜನು ಕೇಳಿದನು. ರಾಜನು ಅಸಂಖ್ಯಾತ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರಿಂದ ಮೃಗರಾಜ ಸಂತೋಷದ ಅನುಭವಕ್ಕೆ ಎಲೆಯು ಎಲ್ಲಿ ಎಂದು ಅವನಿಗೆ ತಿಳಿಯುವಂತಿರಲಿಲ್ಲ. ರಾಜನ ಪ್ರಾಪಂಚಿಕ ಸುಖಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಮನು ಸೂಚನೆಯನ್ನು ಕೊಟ್ಟರೂ ಅವನಿಗೆ ಗೊಂದಲವಾಯಿತು. ತನ್ನ ಪಾಪಕರ್ಮಗಳ ಫಲವನ್ನು ಮೊದಲು ಅನುಭವಿಸಲು ತೀರ್ಮಾನಿಸಿದನು. ಯಮರಾಜನು ಕೂಡಲೇ ಅವನನ್ನು ಹಲ್ಲಿಯಾಗಿ ಮಾರ್ಪಡಿಸಿದನು. ಮೃಗರಾಜನು ಹಲ್ಲಿಯಾಗಿ ಬಾವಿಯಲ್ಲಿ ಬಹುಕಾಲದಿಂದ ಇದ್ದನು. ಅವನು ಕೃಷ್ಣನಿಗೆ ಹೀಗೆ ಹೇಳಿದನು, ಈ ಹೀನೆಯ ಸ್ಥಿತಿಗೆ ನಾನು ಇಳಿದಿದ್ದರೂ ಪ್ರಿಯ ಪ್ರಭುವೆ, ನಾನು ನಿನ್ನನ್ನು ಕುರಿತು ಯೋಚನೆ ಮಾಡುತ್ತಿದ್ದೇನು. ಈ ನನ್ನ ಸ್ಮರಣಶಕ್ತಿ ಎಂದೂ ಸೋಲಿಲ್ಲ. ಮೃಗರಾಜನ ಈ ಮಾತುಗಳಿಂದ ಕರ್ಮಫಲ ತತ್ವಗಳಿಗಾಗಿ ಒಂದಿಷ್ಟು ಪ್ರಾಪಂಚಿಕ ಲಾಭವನ್ನು ಪಡೆದುಕೊಳ್ಳುವರು ಅಷ್ಟೇನು ಬುದ್ಧಿವಂತರಲ್ಲ ಎಂದು ಕಾಣುತ್ತದೆ. ಯಮರಾಜನು ಆಯ್ಕೆಯನ್ನು ಅವನಿಗೆ ಬಿಟ್ಟಾಗ ಮೃಗರಾಜನು ತಾನು ತನ್ನ ಪುಣ್ಯ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಬೇಕೆಂದು ಹೇಳಬಹುದಾಗಿತ್ತು. ಆದರೆ ಅದರ ಬದಲು ಅವನು ತನ್ನ ಪಾಪ ಕರ್ಮಗಳ ಫಲವನ್ನು ಅನುಭವಿಸಿ ಅನಂತರ ತನ್ನ ಪುಣ್ಯ ಕಾರ್ಯಗಳನ್ನು ಫಲವನ್ನು ನಿರಂತರವಾಗಿ ಅನುಭವಿಸುವುದು ಉತ್ತಮ ಎಂದು ಅವನು ಯೋಚಿಸಿದನು. ಒಟ್ಟಿನಲ್ಲಿ ಅವನಲ್ಲಿ ಕೃಷ್ಣ ಪ್ರಜ್ಞೆ ಬೆಳೆದಿರಲಿಲ್ಲ. ಕೃಷ್ಣ ಪ್ರಜ್ಞೆಯು ದೇವರಾದ ಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸುತ್ತದೆ. ಪುಣ್ಯ ಕಾರ್ಯ ಅಥವಾ ಪಾಪ ಕಾರ್ಯಗಳಿರಲ್ಲ. ಆದುದರಿಂದ ಅವನಿಗೆ ಅಂಥ ಕರ್ಮದ ಫಲವು ಅಂಟುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಪ್ರಭುವಿನ ಕೃಪೆಗೆ ಭಕ್ತನು ಕರ್ಮಗಳ ಪರಿಣಾಮವಾದ ಫಲವನ್ನು ಗುರಿಯಾಗುವುದಿಲ್ಲ. ಹೇಗೋ ಅಂತೂ ತನ್ನ ಪುಣ್ಯ ಕಾರ್ಯಗಳ ಫಲವಾಗಿ ಮೃಗರಾಜನಿಗೆ ಪ್ರಭುವನ್ನು ನೋಡುವ ಆಕಾಂಕ್ಷೆ ಇತ್ತು. ಅವನು ಮುಂದುವರಿದು ಹೀಗೆ ಹೇಳಿದನು, ಪ್ರಿಯ ಪ್ರಭು, ಎಂದಾದರೂ ಮುಖತಃ ನಿನ್ನನ್ನು ನೋಡಬೇಕೆಂದು ನನಗೆ ಬಹು ಆಸೆ ಇತ್ತು. ನಾನು ಮಾಡಿದ ದಾನ ಕೆಲಸ ಕಾರ್ಯಗಳನ್ನು ನಿನ್ನನ್ನು ನೋಡಬೇಕೆಂದು ಮಹದಾಸೆಯುಂಟು. ನಾನು ಹಲ್ಲಿಯಾದರೂ ಅದರ ಹಿಂದಿನ ಜನ್ಮದಲ್ಲಿ ನಾನು ಯಾರು ಎನ್ನುವುದು ನೆನಪು ಇಟ್ಟುಕೊಳ್ಳಲು ಸಾಧ್ಯವಾಗಿದೆ. ಪ್ರೀತಿಯ ಪರಮಪ್ರಭು ಕೃಷ್ಣ, ನೀನು
ನನಗೆ ಈ ದೇವತೆ ಶರೀರವನ್ನು ಅನುಗ್ರಹಿಸುವುದರಿಂದ ನಾನು ಯಾವುದಾದರೂ ಸ್ವರ್ಗ ಲೋಕಕ್ಕೆ ಹೋಗುತ್ತೇನೆ. ಆದುದರಿಂದ ನಾನು ಜೀವದ ಯಾವ ರೂಪವನ್ನು ತೆಳೆಯಲಿ, ಯಾವ ಲೋಕಕ್ಕೆ ಹೋಗಲಿ, ನಿನ್ನ ಚರಣ ಕಮಲಗಳು ಮರೆಯದಂತೆ ವರವನ್ನು ಕೃಪೆ ಮಾಡು ಎಂದು ಬೇಡುತ್ತೇನೆ. ನೀನು ಸರ್ವವ್ಯಾಪ್ತಿ ಕಾರಣನಾಗಿ ನೀನು ಎಲ್ಲೆಲ್ಲೂ ಇದ್ದೀಯ. ಎಲ್ಲ ಕಾರಣಗಳ ಕಾರಣನು ನೀನು. ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಮಿತಿಯಿಲ್ಲ. ನೀನು ಪರಮ ಸತ್ಯ ದೇವತಂ ಪರಮ ಪುರುಷ ಮತ್ತು ಪರಬ್ರಹ್ಮ. ಆದುದರಿಂದ ನಿನಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಿನ್ನ ದೇಹದಲ್ಲಿ ದಿವ್ಯಾನಂದವೂ ದಿವ್ಯ ಜ್ಞಾನವೂ ತುಂಬಿದೆ. ನೀನು ಶಾಶ್ವತನು. ನೀನು ಎಲ್ಲ ಯೋಗ ಶಕ್ತಿಗಳ ಪ್ರಭುವು. ನಿನಗೆ ಯೋಗೇಶ್ವರನು ಎಂದು ಹೆಸರು. ನಿನ್ನ ಚರಣ ಕಮಲಗಳ ಚಿಕ್ಕಿತ್ತ ಧೂಳು ಎಂದು ದಯವಿಟ್ಟು ನನ್ನನ್ನು ಸ್ವೀಕರಿಸು ಎಂದು ಈಗ ನಗ್ನ ಮಹಾರಾಜನು ಬೇಡಿಕೊಳ್ಳುತ್ತಾನೆ. ಶ್ರೀಕೃಷ್ಣವರ ಸ್ಪರ್ಶದಿಂದ ಹಲ್ಲಿಯಾಗಿದ್ದ ನಗ್ನ ಮಹಾರಾಜನು ಅರಸನಾಗಿ ಪರಿವರ್ತನೆಗೊಳ್ಳುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.